ತಾತ, ನಿಮ್ಮನ್ನೊಂದು ಮಾತು ಕೇಳಲ್ಲ. ನೀವು ನಿನ್ನೆಯಿಂದ ಅಂಕಲ್ ಮೇಲೆ ತುಂಬ ಕೋಪದಲ್ಲಿದ್ದೀರಾ. ನೀವು ಯಾವಾಗಲೂ ಅಂಕಲ್ಗೆ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಬೈತಿದ್ರಿ ನಿಜ. ಆದರೆ ಅವರನ್ನು ನಿಜವಾಗ್ಲೂ ಮನೆಯಿಂದ ಆಚೆ ಹಾಕೋಷ್ಟು ಕಲ್ಲು ಮನ್ಸು ನಿಮ್ದಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಆದರೂ ನೀವು ಹೀಗೆ ಮಾಡಿದ್ದೀರಾ ಅಂದರೆ ಅದಕ್ಕೇನೋ ಬಲವಾದ ಕಾರಣ ಇರಬೇಕಲ್ವ? ಅಂಥ ತಪ್ಪು ಅವ್ರು ಏನು ಮಾಡಿದ್ರು ತಾತ? ನೀವು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅನ್ನಿಸ್ತಿದೆ ನನಗೆ. ಹೇಳಿ ತಾತ, ಕ್ಷಮಿಸೋಕ್ಕಾಗ್ದಲೇ ಇರುವಂಥ ತಪ್ಪು ಅವ್ರೇನು ಮಾಡಿದ್ರು? ಇಲ್ಲಮ್ಮ, ಅಂಥದ್ದೇನಿಲ್ಲ. ಅದು ಅವನಿಂದ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇತ್ತು. ನನಗೂ ಹೇಳಿ ಹೇಳಿ ಸಾಕಾಗಿ ಹೋಗಿತ್ತು. ಅವನಿಗೂ ಬುದ್ಧಿ ಬರಲಿ, ಒಂದು ಸ್ವಲ್ಪ ಆದರೂ ತಿದ್ದುಕೊಳ್ಳಿ ಅಂತ ಅವನ್ನ ಮನೆಯಿಂದ ಆಚೆಗೆ ಹಾಕಿದೆ ಅಷ್ಟೇ. ಆದರೂ ಸೋಗಲಾಡಿ ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಹೋಗು, ಒಂದು ಲೋಟ ಕಾಫಿ ಮಾಡ್ಕೊಂಬ ಹೋಗು. ಇಲ್ಲ ಬೇಗಡೆ, ನಿಮ್ಮ ಸಾವಿಗೆ ಕಾರಣ ಆದ ಅವಳನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಅವಳಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಅವ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಅವನನ್ನು ಯಾವುದಾದ್ರೂ ಕತ್ಲೆ ಕೋಣೆಯಲ್ಲಿ ಅನ್ನ ನೀರು ಕೊಡದೆ ಕೂಡು ಹಾಕಿ ನಾನು ಮತ್ತೆ ಕಾಲ್ ಮಾಡೋವರೆಗೂ ಅವನಲ್ಲೇ ಬಿತ್ತಿರಲಿ. ಅತ್ತೆ, ಬಾಮ ಪೂರ್ಣಿ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಪಾಪ ಪೂರ್ಣಿ ಕೆಲಸ ಹೇಳಿಬಿಟ್ಟೆ, ಇಷ್ಟೊತ್ತಾದರೂ ಬರಲಿಲ್ಲ, ಎಲ್ಲಿ ಹೋದ್ಲೋ ಏನು ಅಂತ ಅನ್ಕೋತಾ ಇದ್ದೆ. ಇಲ್ಲ ಅತ್ತೆ, ಕ್ಯಾಬ್ ಸಿಗೋದು ಸ್ವಲ್ಪ ಲೇಟ್ ಆಯಿತು. ತಗೊಳ್ಳಿ, ನೀವು ಹೇಳಿದ ಸೀರೆ. ಥ್ಯಾಂಕ್ಸ್ ಅಮ್ಮ. ಸಾರಿ, ನನಗಿವತ್ತು ತುಂಬ ಸುಸ್ತಾಗ್ತಾ ಇತ್ತು, ಅದಕ್ಕೆ ಇದನ್ನು ತೊಗೊಂಡು ಬರೋಕ್ಕೆ ನಿನ್ನನ್ನು ಕಳಿಸ್ದೆ. ತಪ್ಪು ತಿಳ್ಕೊಬೇಡ. ಅಯ್ಯೋ, ತಪ್ಪು ತಿಳ್ಕೊಳ್ಳೋ ಅಂಥದ್ದು ಏನಿದೆ? ನೀವು ಹೇಳಿದ ಕೆಲಸನ ಮಾಡೋದು ನನ್ನ ಕರ್ತವ್ಯ. ಸೀರೆ ಸರಿ ಇದೆ ಅಂತ ನೋಡ್ಕೊಳ್ಳಿ, ನಾನು ಹೋಗಿ ಅಡುಗೆಗೆ ರೆಡಿ ಮಾಡ್ತೀನಿ. ಪಾಪ ಪೂರ್ಣಿ ನೋಡಿದ್ರೆ ಅಯ್ಯೋ ಅನಿಸುತ್ತೆ, ಆದರೆ ಅಯ್ಯೋ ಅಂದವ್ರಿಗೆ ಆಯಸ್ಸು ಕಮ್ಮಿ. ನನ್ನ ಆಯಸ್ಸು ಹೆಚ್ಚಾಗಬೇಕು ಅಂದರೆ ಇವರನ್ನೆಲ್ಲ ಅಯ್ಯೋ ಅನ್ನಿಸ್ಬೇಕು. ಅತ್ತೆ, ಏನಿವತ್ತು ಮನೇಲಿ ಎಲ್ರಿಗೂ ಏನೇನೋ ಕಾರಣ ಹೇಳಿ ಆಚೆ ಕಳಿಸ್ತಿದ್ದೀರಲ್ಲ, ಏನು ವಿಷಯ? ನಾನೆಲ್ಲ ಆಚೆ ಕಳಿಸ್ದೆ. ಅವಿ ಮತ್ತು ಅಭಿ ಆಫೀಸಿಗೆ ಹೋದರು, ಭಾವ ಮತ್ತು ನನ್ನ ಯಜಮಾನ್ರು ಕೆಫೆಗೆ ಹೋದರು. ಇನ್ನು ನೀನು ಪಾರ್ಲರಿಗೆ ಹೋಗಬೇಕು ಅಂದ್ಕೊಂಡಿದ್ಯಲ್ಲ, ಅದಕ್ಕೆ ಇವತ್ತೇ ಹೋಗು ಅಂತ ಹೇಳಿದೆ. ಮತ್ತು ಪೂರ್ಣಿ? ನನಗೆ ಯಾಕೋ ಇವತ್ತು ಮೂಡ್ ಸರಿ ಇರಲಿಲ್ಲ, ಒಬ್ಬಳೇ ಇರಬೇಕು ಅಂತ ಅನ್ನಿಸ್ತು. ಮನೇಲಿ ನೀವು ಯಾರೂ ಇರಲಿಲ್ಲ, ಅವಳೊಬ್ಬಳೇ ಮನೆಯಲ್ಲಿ ಮೂಗು ಬಸ್ವಿ ಹಾಗೆ ಬಿದ್ದಿರ್ತಾಳಲ್ಲ, ಅದಕ್ಕೆ ಅವಳನ್ನು ಕಳಿಸ್ದೆ. ಇಲ್ಲ ಅತ್ತೆ, ನನಗನ್ಸುತ್ತೆ ನೀವೇನೋ ಪ್ಲ್ಯಾನ್ ಮಾಡಿದ್ದೀರಾ. ಏನದು? ಇಲ್ಲ ಅಂದಿದ್ರೆ ನೀವು ಈ ಥರ ನಿಮ್ಮ ಕೆಲಸನ ಪೂರ್ಣಿಗೆ ಹೇಳಿ ಮಾಡಿಸ್ತಿರ್ಲಿಲ್ಲ. ಅದು ಆಫ್ಟರ್ ಆಲ್ ಈ ಸೀರೆ ತರಿಸೋದು ನಿಮ್ಮ ದೊಡ್ಡ ವಿಷಯ ಅಲ್ವೇ ಅಲ್ಲ. ನಿಮ್ಮ ತಲೆಯಲ್ಲಿ ಬೇರೆ ಏನೋ ಓಡ್ತಿದೆ ಅತ್ತೆ. ಬೇರೆ ಏನಾದರೂ ಪ್ಲ್ಯಾನ್ ಇದೆಯಾ? ನನ್ನ ಪ್ಲ್ಯಾನ್ಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಿನಗೆಷ್ಟು ಆಸಕ್ತಿ ಅಲ್ವಾ ದೀಪಿಕಾ? ನಾನು ಏನೇ ಮಾಡಿದ್ರು ಅದೆಲ್ಲ ನಿನಗೋಸ್ಕರನೇ. ನಾನಿವತ್ತು ನಿನಗೆ ತುಳಸಿಯವರೇ, ಅಭಿ ಅಭಿ ಮಹೇಶ ಎಲ್ಲಿದ್ದೀರಾ? ಭಾವ, ಏನಿವತ್ತು ಇಷ್ಟು ಖುಷಿಯಾಗಿದ್ದೀರಾ? ನೀವು ಕೂಗ್ತಾ ಇರೋರು ಯಾರೂ ಮನೇಲಿಲ್ಲ. ನೀವು ಖುಷಿಯಾಗಿರೋದಕ್ಕೆ ಕಾರಣನ ನಾವು ತಿಳ್ಕೊಬೋದಲ್ವಾ? ಡೆಫಿನೆಟ್ಲಿ ನೀನೇ ತಿಳ್ಕೋಬೇಕು. ನಿನ್ನ ಕಾರ್ ಕದ್ದಿದ್ರಲ್ಲ ರೌಡಿಗಳು, ಅವರು ಪೊಲೀಸವ್ರಿಗೆ ಸಿಕ್ಕಾಕೊಂಡಿದ್ದಾರೆ.
ಪೊಲೀಸ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು, ಎನ್ಕ್ವೈರಿ ನಡೆಸ್ತಾ ಇದ್ದಾರಂತೆ. ಆದಷ್ಟು ಬೇಗ ಸತ್ಯ ಏನನ್ನೋದು ಆಚೆ ಬರುತ್ತೆ. ಆಕ್ಸಿಡೆಂಟ್ ಮಾಡಿರೋ ಪಾಪಿಗಳಿಗೆ ಶಿಕ್ಷೆ ಆಗುತ್ತೆ. ದಾದಾ, ಸಿರಿ, ಏನಣ್ಣ ಏನೋ ತುಂಬ ಖುಷಿಯಾಗಿದ್ಯಾ? ಅಲ್ಲ, ನೀ ಖುಷಿಯಾಗಿದ್ದಾಗ ಅವರಿಬ್ಬರಷ್ಟೇ ನನಗೆ ನೆನಪಾಗೋದು. ನನ್ನ ಹೆಸರು ಕೂಗ್ಲೇ ಇಲ್ಲ. ಹಾಗೇನಿಲ್ಲ, ನಮ್ಮ ಮನೆಗೆ ಬರ್ತಿದ್ದಾಗೆ ನೀನು ಫಸ್ಟ್ ಬರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವರಿಬ್ರನ್ನ ಕರಿತಾ ಇದ್ದೆ. ಎಲ್ಲರೂ ಬಂದರೆ ಎಲ್ರಿಗೊಂದು ಖುಷಿ ವಿಷಯ ಹೇಳ್ಬೋದು. ಏನು ಸಮರ್ಥ್? ತಾತ, ನಾನು ನಿರಪರಾಧಿ ಅಂತ ಸಾಬೀತಾಗುತ್ತೆ. ಈ ಕೇಸಿಂದ ನನಗೆ ಮುಕ್ತಿ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಜವಾಗ್ಲೂ ಈ ಆಕ್ಸಿಡೆಂಟ್ನ ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೂಡ ಆಗುತ್ತೆ. ಏನು ಹೇಳ್ತಿದ್ದೀಯ ನೀನು? ಹೌದು ತಾತ, ಆ ಕಾರ್ ಕದ್ದಿದ್ದ ರೌಡಿಗಳು ಸಿಕ್ಬಿದ್ದಿದ್ದಾರಂತೆ. ಪೊಲೀಸ್ನವರಿಗೆ ಎಂಕ್ವೈರಿ ಮಾಡ್ತಿದ್ದಾರೆ. ಎಲ್ಲ ಸತ್ಯನೂ ಹೊರಗೆ ಬರುತ್ತೆ. ಈ ದಿನಕ್ಕೋಸ್ಕರ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ ಸಮರ್ಥ್? ನೀನು ನಿಧಿ ನಿರಪರಾಧಿ ಅಂತ ಕೋರ್ಟಲ್ಲಿ ಪ್ರೂವ್ ಆಗಬೇಕು. ನಿಜವಾಗ್ಲೂ ಆಕ್ಸಿಡೆಂಟ್ ಮಾಡಿರೋ ಅಪರಾಧಿಗೆ ಶಿಕ್ಷೆ ಆಗಬೇಕು. ಆಗಲೇ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು. ನಿಜ ಸೋಗಲಾಡಿ, ಒಳ್ಳೆಯವರಿಗೆ ಒಳ್ಳೆತನಕ್ಕೆ ಗೆಲುವು ಅನ್ನೋದು ಸಿಕ್ಕೇ ಸಿಗುತ್ತೆ. ಆದರೆ ನಮಗೆ ಬರೋ ಪರೀಕ್ಷೆಗಳನ್ನು ನಾವು ಧೈರ್ಯವಾಗಿ ಎದುರಿಸ್ಬೇಕು. ಅನ್ಯಾಯ, ಅನೀತಿ, ಸುಳ್ಳು ಇವೇ ಮೆರೀತಾ ಇದೆ ಅಂತ ಅನಿಸಿದ್ರು ಕೂಡ ಕೊನೆಗೆ ಗೆಲುವಾಗೋದು ಸತ್ಯಕ್ಕೆ. ನಮ್ಮ ದಂಡಪಿಂಡ, ಈ ವಿಷಯನ ಮೊದಲು ತುಳಸಿಗೆ ತಿಳಿಸ್ಬೇಕು. ತಾತ, ಈ ವಿಷಯ ನನಗೆ ಹೇಳಿದ್ದೆ ಅಪ್ಪ ಇಷ್ಟೊತ್ತಿಗಾಗಲೇ ಈ ವಿಷಯ ನಮ್ಮಂಗೆ ಹೇಳಿರ್ತಾರೆ. ಸರಿ, ಹೋಗು, ಮಾವನ ಫೋಟೋ ಮುಂದೆ ದೀಪ ಹಚ್ಚು. ಅವ್ರ ಸಾವಿಗೆ ನ್ಯಾಯ ಸಿಗ್ತಾ ಇದೆ. ನಡಿ. ನಾನು ಆ ಮನೆಗೆ ಹೋದಾಗ ಆ ಮನೇಲಿ ಯಾರೂ ಇರಲಿಲ್ಲ, ತುಳಸಿನೂ ಇರಲಿಲ್ಲ. ಆಗ್ಲಿಂದ ಅವಳ ಹತ್ರ ಮಾತಾಡಬೇಕು ಅಂತ ಫೋನಲ್ಲಿ ಟ್ರೈ ಮಾಡ್ತಾನೇ ಇದ್ದಿದ್ದು. ಆದರೆ ಅವಳು ರಿಸೀವ್ ಮಾಡ್ತಿಲ್ಲ. ಅಲ್ಲೇನಾಗಿರಬಹುದು? ಮಾವ, ಯಾಕೆ ಹಾಕಿ ಕೂತ್ಕೊಂಡು ಬಂದ್ರಿ? ಪೂರ್ಣಿ, ಹ್ಯಾಪಿ ನ್ಯೂಸ್. ತುಳಸಿ ಅವರೇ, ಬನ್ನಿ, ಸರಿಯಾದ ಟೈಮ್ಗೆ ಬಂದ್ರಿ. ಶಾರ್ವರಿ ಕಾರ್ ಕದ್ದಿದ್ದ ಕಳ್ಳರು, ಅಂದರೆ ನಿಮ್ಮನ್ನ ಚೇಸ್ ಮಾಡಿದ್ರಲ್ಲ, ಅವ್ರು ಸಿಕ್ಕಾಕೊಂಡಿದ್ದಾರೆ. ಎನ್ಕ್ವೈರಿ ನಡೀತಾ ಇದೆ. ಅಂದರೆ ಆಕ್ಸಿಡೆಂಟ್ ಹೇಗಾಯ್ತು, ಯಾರು ಮಾಡಿದ್ರು ಅನ್ನೋದೆಲ್ಲ ಗೊತ್ತಾಗತ್ತೆ ಅಲ್ವಾ? ಖಂಡಿತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನಿಧಿ ಮತ್ತು ಸಮರ್ಥ್ ನಿರಪರಾಧಿಗಳು ಅಂತ ಈ ಕೇಸಿಂದ ಆಚೆ ಬರ್ತಾರೆ. ಎಂಥ ಒಳ್ಳೆ ವಿಷಯ ಇದು. ನಾನು ಈಗಲೇ ದೇವ್ರಿಗೆ ತುಪ್ಪದ ದೀಪ ಹಚ್ಬಿಟ್ಟು ಬರ್ತೀನಿ. ಕಾರ್ ಕದ್ದವರು ಸಿಕ್ಕಾಕೊಂಡಿದ್ದಾರೆ ಅಂತ ಕೇಳಿ ಇವ್ರು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಾರೆ? ಏನೇ ಆಗಲಿ, ಈ ಆಕ್ಸಿಡೆಂಟ್ ಈ ವಿಷಯದಲ್ಲಿ ಮನೆಯವ್ರಿಗೆಲ್ಲರೂ ನೆಮ್ಮದಿ ಹಾಳಾಗಿತ್ತು. ಸದ್ಯ ಈಗ ಅಭಿಗೂ ಖುಷಿ ಆಗುತ್ತೆ. ಇನ್ಮೇಲಾದರೂ ನನ್ನ ಜೊತೆ ಸ್ವಲ್ಪ ನೆಮ್ಮದಿಯಾಗಿರ್ತಾನೆ. ಅಷ್ಟು ಸಾಕು ನನಗೆ. ನಾನು ಇದನ್ನು ಲಾಯರಿಗೆ ತಿಳಿಸ್ಬೇಕು. ಫರ್ದರ್ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ನಾನು ಈಗಲೇ ಕಾಲ್ ಮಾಡ್ತೀನಿ. ಯಾಕೆ ಶಾರ್ವರಿ, ಭಯ ಆಗ್ತಾ ಇದೆಯಾ? ಕಾರ್ ಕದ್ದಿರೋ ರೌಡಿಗಳು ಸಿಕ್ಕಿದ್ರೆ ನಿನಗೆ ಯಾಕೆ ಭಯ ಆಗಬೇಕು ಶಾರ್ವರಿ? ಭಯನಾ? ನನಗೆ ಯಾಕೆ ಭಯ ಆಗಬೇಕು? ಕಾರ್ ಕದ್ದವ್ರಿಗೂ ಆಕ್ಸಿಡೆಂಟ್ ಮಾಡಿದವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಆಕ್ಸಿಡೆಂಟ್ ಮಾಡಿದವ್ರು ಯಾರು, ಆಕ್ಸಿಡೆಂಟಲ್ಲಿ ಸತ್ತವ್ರು ಯಾರು? ಈ ಮಧ್ಯೆ ನಾನು ಭಯ ಪಡೋವಂಥದ್ದೇನಿದೆ? ಹಾಗಿದ್ರೆ ನಿನಗೆ ನಿಜವಾಗ್ಲೂ ಭಯ ಆಗಲಿಲ್ವಾ ಶಾರ್ವರಿ? ಹೋಗ್ಲಿ ಬಿಡು, ಪಾಪ ಬೆವರ್ತಾ ಇದೆಯಾ, ಬೆವರು ಒರೆಸ್ಕೋ. ಕೈ ಕೂಡ ನಡುಗ್ತಾ ಇದೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊ. ಇದೆಲ್ಲ ಅತಿ ಆಯ್ತು ತುಳಸಿ.
ನಿನಗೂ ನಿನ್ನ ಮಾವಂಗೂ 24 ಗಂಟೆ ನಂದೇ ಯೋಚನೆ ಅಲ್ವಾ? ನಾನು ಹೇಗಿದ್ರೆ ನಿನಗೇನು? ನನ್ನ ತಂಟೆಗೆ ಬರ್ದೆ ಸುಮ್ಮನೆ ಇದ್ರೆ ಸರಿ. ರೌಡಿಗಳು ಸಿಕ್ಕಾಕೊಂಡಿದ್ದಾರೆ ಅನ್ನೋ ವಿಷಯ ಕೇಳಿ ಶಾರ್ವರಿ ಯಾಕೆ ಇಷ್ಟೊಂದು ಭಯ ಪಟ್ಕೊಂಡ್ಳು? ನಾನು ಮಾವ ಅಂದ್ಕೊಂಡ ಹಾಗೆ ಆಕ್ಸಿಡೆಂಟ್ ಮಾಡಿದ್ದು ಇವಳೇ ಆಗಿರ್ತಾಳ? ಕ್ಷಮಿಸಿ ಮಾವ, ನೀವು ತುಂಬ ಸಲ ಕಾಲ್ ಮಾಡಿದ್ರಿ, ನಾನು ಮತ್ತೆ ಕಾಲ್ ಮಾಡೋಕ್ಕಾಗಲಿಲ್ಲ. ಯಾವುದೋ ಕೆಲಸದ ಮೇಲೆ ಆಚೆ ಹೋಗಿದ್ದೆ. ಏನಾಯ್ತು ಮಾವ? ನಾನು ಇವತ್ತು ನಿಮ್ಮ ಮನೆಗೆ ಬಂದಿದ್ದೆ. ನಿನ್ನೆ ರಾತ್ರಿ ಜುಗ್ಗ ಇವಳಿಂದಾನೆ ದತ್ತಾವ್ರೆ ಇಷ್ಟೆಲ್ಲ ಆಗಿದ್ದು. ಇವಳು ಹೇಳಿದ್ರು ಅಂತ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಬಿಟ್ಟೆ. ರವೀಂದ್ರ ಅವರ ಸಾವಿಗೆ ಕಾರಣ ಆಗಿದ್ದೆ ಆ ಶಾರ್ವರಿ. ಇಷ್ಟೆಲ್ಲ ಆಯ್ತಾ ಮಾವ? ಯಾಕದಕ್ಕೆ ಮಾತಾಡಿ, ನಿಲ್ಲಿಸ್ಬಿಟ್ರಿ. ಮಹೇಶ ಬಂದೇನಮ್ಮ? ಹ್ಞೂ ಮಾವ. ತುಳಸಿ, ಸ್ಪೀಕರ್ ಆನ್ ಮಾಡು, ಅವನಿಗೂ ಈ ವಿಷಯ ಎಲ್ಲ ಗೊತ್ತಾಗಲಿ. ಹಾಂ, ಮಾವ ಮಾತಾಡ್ತಾ ಇದ್ದಾರೆ ಮಹೇಶ್ ಅವರೇ. ಕೇಳಿಸ್ಕೊ ಮಹೇಶ, ನಿಮ್ಮ ಮನೆಯಲ್ಲಿ ಆಗ್ತಿರೋ ಅಷ್ಟೆಲ್ಲ ರಾದ್ಧಾಂತಗಳಿಗೆ ಕಾರಣ ನಿನ್ನ ಹೆಂಡತಿ ಅಷ್ಟೇ ಅಲ್ಲ, ನಮ್ಮ ಮನೇಲಿ ಆಗಿರೋ ಆ ಸಾವಿಗೆ ಕಾರಣ ಕೂಡ ನಿನ್ನ ಹೆಂಡತಿನೇ. ಏನು ಹೇಳ್ತಿದ್ದೀರಾ ದತ್ತವ್ರೆ? ಇದಕ್ಕೆಲ್ಲ ನಾನೇ ಸಾಕ್ಷಿ ಮಹೇಶ. ಇದಕ್ಕೆ ಬೇಕಾದ ಎಲ್ಲ ವಿಚಾರಗಳನ್ನ ನಾನು ಕಲೆ ಹಾಕಿದ್ದೀನಿ. ಆದಷ್ಟು ಬೇಗ ಮನೆಯವರ ಎದುರಿನಲ್ಲಿ ಇದನ್ನು ಸಾಬೀತು ಮಾಡ್ತೀನಿ. ಎಂಥ ನೀಚ ಹೆಂಗಸಿ ಇವಳು ಸುಮ್ಮನೆ ಬಿಡಬಾರ್ದು. ಅದಕ್ಕೆ ಅವಳು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು. ಹೌದು ಮಾವ, ನಾನು ಜೀವಂತವಾಗಿರುವಾಗಲೇ ಶಾರ್ವರಿಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಏನು ಹೇಳ್ತಿದ್ದೀರಾ ನೀವು? ತುಳಸಿ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀಯಾ? ಅಂದರೆ ಅವಳಿಂದ ನನಗಾಗಲಿ ಮನೆಯವ್ರಿಗಾಗಲಿ ಯಾವ ಥರನೂ ತೊಂದರೆ ಆಗೋದಕ್ಕೆ ಮುಂಚೆ ಅವಳ ವಿಷಯನ ಮನೆಯವ್ರಿಗೆ ತಿಳಿಸ್ಬೇಕು, ಅವಳಿಗೆ ಶಿಕ್ಷೆ ಆಗಬೇಕು. ಅದಕ್ಕೆ ಹಾಗೆ ಹೇಳಿದೆ. ಅವಳಿಂದ ಬೇರೆ ಯಾವ ಅನಾಹುತಗಳು ಆಗಬಾರ್ದಲ್ವಾ? ಅದು ನಿಜಾನೇ. ಸುಮ್ಮನೆ ಬಿಟ್ಟರೆ ಅವಳಿಂದ ಅಪಾಯ ತಪ್ಪಿದ್ದಲ್ಲ. ಸರಿ ಮಾವ, ಇದ್ರ ಬಗ್ಗೆ ನಾವು ನಾಳೆ ಮಾತಾಡೋಣ. ನೀವು ಮಲ್ಕೊಳ್ಳಿ. ಅದಕ್ಕೆ ನಿಮಗೆ ಶಾರ್ವರಿಗೆ ಕಂಡ್ರೆ ಎಷ್ಟು ಕೋಪ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನಗತ್ತು ಅವಳು ಕಂಡ್ರೆ ರಕ್ತ ಕುದಿಯುತ್ತೆ. ಈ ಮನೆ ನೆಮ್ಮದಿನ ಹಾಳು ಮಾಡಿದವಳು ಅವಳು. ಇಷ್ಟು ದಿನ ನಾವು ಸುಮ್ಮನೆ ಇದ್ದಿದ್ದೆ ತಪ್ಪಾಗೋಯ್ತು. ಇನ್ನು ನಾವು ಸುಮ್ಮನೆ ಬಿಡಬಾರ್ದು, ನಾವು ಸುಮ್ಮನೆ ಇರಬಾರ್ದು. ಅದಕ್ಕೆ ತಗೊಂಡು ನನ್ನ ಮಕ್ಕಳು ನನ್ನ ಹೆಸರು ಬಾಯ್ ಬಿಟ್ಬಿಟ್ರೆ ಏನು ಮಾಡೋದು? ಮಾಮ್, ಆ ರೌಡಿಗಳು ಸಿಕ್ಕಾಕೊಂಡ್ಬಿಟ್ರಂತೆ ಮಾಮ್. ಅವ್ರ ಮೇಲೆ ಎನ್ಕ್ವೈರಿ ನಡೀತಿದೆಯಂತೆ. ನನಗೂ ಸಮರ್ಥನಿಗೂ ಶಿಕ್ಷೆ ಆಗಲ್ಲ ಮಾಮ್. ನಿಜವಾಗ್ಲೂ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಲ್ವಾ ಮಾಮ್? ನಿಧಿ, ನಾನು ಡಿಸ್ಟರ್ಬ್ ಆಗಿದ್ದೀನಿ, ನನಗೆ ತೊಂದರೆ ಕೊಡ್ಬೇಡ, ಮೊದಲಿನಿಂದ ಹೊರಟೋಗು. ಏನು ಮಾಮ್ ನೀನು? ನನಗೆ ಶಿಕ್ಷೆ ಆಗಲ್ಲ, ನಾನು ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಬೇರೆ ದೊಡ್ಡ ವಿಷಯ ಇನ್ನೇನು ಮಾಮ್ ಇರೋಕ್ಕೆ ಸಾಧ್ಯ? ಅಂಥದ್ದು ಯಾವ ಟೆನ್ಷನ್ ನಿನಗೆ? ನಾ ಈ ಕೇಸಿಂದ ಹೊರಗೆ ಬರ್ತಿದ್ದೀನಿ ಅಂತ ಸಂತೋಷನೇ ಇಲ್ವಾ ಮಾಮ್ ನಿನಗೆ? ಇಷ್ಟು ಖುಷಿ ವಿಷಯ ಹೇಳಕ್ ಬಂದ್ರು ನನ್ನ ಮೇಲೆ ಕೋಪ ಮಾಡ್ಕೋತಿದ್ಯಲ್ಲ, ಯಾಕೆ ಹೀಗೆ ಆಡ್ತೀಯ ಮಾಮ್? ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ, ಹೊರಟೋಗು ಇಲ್ಲಿಂದ. ಆಯ್ತು ಬಿಡು, ನಿನ್ನ ಹತ್ರ ಖುಷಿ ಆಗಲಿ ದುಃಖ ಆಗಲಿ ಏನು ಶೇರೇ ಮಾಡ್ಕೋಬಾರ್ದು. ಬಿಕಾಸ್ ನೀನು ಯಾವುದಕ್ಕೂ ರೆಸ್ಪಾಂಡೇ ಮಾಡೋದಿಲ್ಲ.
ಅದಕ್ಕೆ ನಾ ಹೇಳೋದು ನಿನಗಿಂತ ತುಳಸಿ ದೊಡ್ಡ ಮನೆ ಇಷ್ಟ ಆಗ್ತಾರೆ ಅಂತ. ನಿಧಿ ನಿಧಿ ಇಲ್ಲ, ಇನ್ನು ನಾನು ಸುಮ್ಮನಿರ್ಬಾರ್ದು. ನಾನು ಸುಮ್ಮನಿದ್ರೆ ಎಲ್ಲ ನನ್ನ ಕುತ್ತಿಗೆಗೆ ಸುತ್ಕೊಳ್ಳುತ್ತೆ. ಆ ರೌಡಿಗಳೇನಾದರೂ ಸತ್ಯನ ಬಾಯ್ ಬಿಟ್ರೆ ನನ್ನ ಕತೆ ಮುಗ್ದೇ ಹೋಗುತ್ತೆ. ನಾನೇನಾದರೂ ಮಾಡಬೇಕು, ಏನಾದರೂ ಮಾಡಲೇಬೇಕು. ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ನನಗೂ ಇಷ್ಟ ಇಲ್ಲ ಮಾಧವ್ ಅವರೇ. ಅದ್ರ ಮಗು ಉಳಿಬೇಕು ಅಂದರೆ ನಾನು ತುಳಸಿಯವರೇ, ಮಲಗಿಲ್ವಾ ನೀವಿನ್ನು? ನಿದ್ದೆ ಬರಲಿಲ್ವಾ? ಏನಾಯ್ತು ತುಳಸಿಯವರೇ? ಯಾಕೆ ಕಂಡ ನೀವು? ಹುಷಾರಾಗಿದ್ದೀರಿ ತಾನೆ? ಹೊಟ್ಟೆ ನೋವು ಏನಾದರೂ? ಇಲ್ಲ ಮಾಧವ್ ಅವರೇ, ನಾನು ಹುಷಾರಾಗೇ ಇದ್ದೀನಿ. ಮನೆಗೆ ಪುಟ್ಟ ಕಂದಮ್ಮ ಬಂದಮೇಲೆ ನೀವು ನನ್ನ ಮರ್ತು ಬಿಡ್ತೀರಾ ಅಲ್ವಾ? ಹೌದೌದು, ಆ ಪುಟ್ಟ ಮಗು ಬಂದಮೇಲೆ ನಾನು ಆ ಮಗು ಜೊತೆ ನಾನು ಯಾಕೆ ಮನೆಯವರೆಲ್ಲರೂ ಆಟ ಆಡ್ತಾ ಕಾಲ ಕಳೆದ್ಬಿಡ್ತೀವಿ. ಆ ಮಗು ಬಂದಮೇಲೆ ಈ ಮಗು ಬಗ್ಗೆ ಯಾರು ಚಿಂತೆ ಮಾಡ್ತಾರೆ? ಇಷ್ಟೊತ್ತಲ್ಲಿ ಕೇಳೋ ಪ್ರಶ್ನೆನೇ ಇದು. ಮನೆಯವರೆಲ್ಲರೂ ಖುಷಿಯಾಗಿರಬೇಕು. ನೀವು ಚೆನ್ನಾಗಿದ್ರೆ ಮನೇಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತೀರ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಟೈಮ್ಗೆ ಊಟ ತಿಂಡಿ ನಿದ್ರೆ ಎಲ್ಲ ಮಾಡಿ ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಕೊರಗಬೇಡಿ. ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ. ನಾವಾಗ್ಲಿ ನಮ್ಮ ಮನಸ್ಸಲ್ಲಿರೋ ದುಃಖ ಆಗಲಿ ಯಾವುದು ಶಾಶ್ವತ ಅಲ್ಲ. ಎಲ್ಲನೂ ಮರೆತು ನಗ್ನಗ್ತಾ ಜೀವನನ ನಡೆಸಬೇಕು. ತುಳಸಿಯವರೇ, ಏನು ಹೇಳ್ತಿದ್ದೀರಾ ನೀವು? ನಿದ್ದೆಗಣ್ಣಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಾ. ಮನೇಲಿ ಖುಷಿ ಸಂತೋಷ ಎಲ್ಲ ತುಂಬಿ ತುಳುಕ್ತಾ ಇದೆ. ನಿಧಿ ಆಗಲಿ ಸಮರ್ಥ ಆಗಲಿ ತಪ್ಪು ಮಾಡಿಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಮಕ್ಕಳೆಲ್ಲ ಒಂದಾಗಿದ್ದಾರೆ. ಸಾಲದು ಅಂತ ನಮ್ಮ ಮನೆಗೆ ಪುಟ್ಟ ಮಗು ಬರ್ತಾ ಇದೆ. ಇನ್ಯಾಕೆ ನೋವಿನ ಬಗ್ಗೆ ಮಾತಾಡ್ಬೇಕು ನಾವು? ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಬರೀ ಸಂತೋಷ ಅಷ್ಟೇ ಇರುತ್ತೆ. ಈಗ ನೀವು ಮಾಡ್ಕೊಳ್ಳಿ. ನಿಜ ಮಾಧವರು, ಇನ್ನು ಮುಂದೆ ಯಾವಾಗಲೂ ಈ ಮನೇಲಿ ಸಂತೋಷ ಅಷ್ಟೇ ಇರಬೇಕು. ಎಂಥ ಪರಿಸ್ಥಿತಿನೇ ಬರಲಿ ನೀವೆಲ್ಲರೂ ನಗ್ನಗ್ತಾ ಇರಬೇಕು. ಆಗಲೇ ನನ್ನ ಮನಸ್ಸಿನ ನೆಮ್ಮದಿ. ನೀವು ಜೊತೆಯಲ್ಲಿರೋವ್ರಿಗೂ ನಾನಾಗಲಿ ನಮ್ಮ ಮಕ್ಕಳಾಗಲಿ ಯಾವಾಗಲೂ ನಗ್ನಗ್ತಾನೆ ಇರ್ತೀವಿ. ನೀವು ಆ ಯೋಚನೆ ಬಿಟ್ಟು ನಮ್ಮ ಈ ಪುಟ್ಟ ಕಂದನ ಬಗ್ಗೆ ಯೋಚನೆ ಮಾಡಿ. ಈಗ ಆರಾಮಾಗಿ ನಿದ್ದೆ ಮಾಡಿ. ನಿಧಿ, ಮಲಗಿಲ್ವಾ ನೀನು? ಆ ರೌಡಿಗಳು ಸಿಕ್ಕಿದರೆ ನಿನಗೆ ಆ ಕೇಸಿದ್ದ ಇನ್ನು ಯಾವ ತೊಂದರೆನೂ ಇಲ್ಲ ಅನ್ನೋ ಖುಷಿಗೆ ನಿದ್ದೆನೇ ಬರ್ತಿಲ್ವ ನಿನಗೆ? ಹೌದು ಡ್ಯಾಡ್, ನಾನಾಗ್ಲಿ ಸಮರ್ಥಣ್ಣ ಆಗಲಿ ಜೈಲಿಗೆ ಹೋಗ್ಬೇಕಾಗಿಲ್ಲ. ನಾವಿಬ್ರು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗುತ್ತೆ. ನಂಗಂತೂ ತುಂಬ ಖುಷಿಯಾಗಿದೆ. ಮನಸ್ಸಲ್ಲಿ ಇಷ್ಟು ಖುಷಿ ಇರೋವಾಗ ಇಲ್ಲಿ ಯಾಕೆ ಬಂದು ಬೇಜಾರಲ್ಲಿ ಕೂತಿದ್ದೆ? ಇನ್ನೇನು ಮಾಡಲಿ ಡ್ಯಾಡ್, ಇಷ್ಟು ಒಳ್ಳೆ ವಿಷಯನ ಮಾಮ್ ಹತ್ರ ಹಂಚ್ಕೊಳ್ಳೋಣ ಅಂತ ಹೋದರೆ ಅವ್ರು ನನ್ನ ಬೈದ್ಬಿಟ್ಟು ವಾಪಸ್ ಕಳಿಸಿದ್ರು. ಅಷ್ಟೇ ಅಲ್ಲ ಡ್ಯಾಡ್, ಸಾರಿ ಬೇಬಿ, ನಾನು ಆಗಲೇ ಯಾವುದೋ ಟೆನ್ಷನಲ್ಲಿದ್ದೆ. ನೀನೇನು ಹೇಳಿದೆ ಅಂತಲೇ ನನಗೆ ಗೊತ್ತಾಗಲಿಲ್ಲ.
ನೀನು ಈ ಕೇಸಿಂದ ಆಚೆ ಬರ್ತಿದ್ಯಾ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ನನಗೆ ಗೊತ್ತಿತ್ತು ನೀನು ಯಾವ ತಪ್ಪು ಮಾಡಿರಲ್ಲ ಅಂತ. ನಾನು ನಿನಗೆ ನಿಧಿ 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 ನೀನು ಎಷ್ಟೇ ನಾಟಕ ಮಾಡಿದ್ರು ನೀನೇನು ಅನ್ನೋದನ್ನು ನಿನ್ನ ವರ್ತನೆ ನಿನಗೆ ಗೊತ್ತಿಲ್ಲದೆ ತೋರಿಸ್ಬಿಡುತ್ತೆ. ನಿನಗೆ ನಿನ್ನ ಮಗಳು ನಿರಪರಾಧಿ ಅನ್ನೋ ಖುಷಿಗಿಂತ ನೀನು ಅಪರಾಧಿ ಅನ್ನೋ ಭಯ ಕಾಡ್ತಿರ್ಬೇಕಲ್ವಾ? ಏನಾಗಿದೆ ನಿಮಗೆಲ್ಲ? ಅಷ್ಟಕ್ಕೂ ನಾನು ಯಾಕೆ ಭಯ ಪಡಬೇಕು? ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡಿ. ಹುಚ್ಚ ನನಗ ನೀನು ಮಾಡಿರೋ ಪಾಪದ ಕೆಲಸಗಳನ್ನ ನೆನೆಸ್ಕೊಳ್ತಿದ್ರೆ ನನಗೆ ನಿನ್ನಂತ ಅನಿಷ್ಟನ ಮುಟ್ಟೋದು ಮಹಾಪಾಪ. ನಿನ್ನ ಮೇಲೆ ಬರ್ತಿರೋ ಕೋಪಕ್ಕೆ ಇಲ್ಲೇ ನಿನ್ನ ಕೊಂದಾಕ್ಬೇಕು ಅಂತ ಅನ್ನಿಸ್ತಿದೆ. ಆದರೆ ನಿನ್ನ ನಿಜವಾದ ಬಣ್ಣ ಏನು ಅಂತ ಮನೆಯವ್ರಿಗೆಲ್ಲ ಗೊತ್ತಾಗಬೇಕು. ನೀನು ಮನೆಗೆ ಮಾಡಿರೋ ದ್ರೋಹಕ್ಕೆ ಎಲ್ಲರೂ ಛೀ ಥೂ ಅಂತ ಉಗಿಬೇಕು. ಆ ಕಾಲನೂ ದೂರ ಇಲ್ಲ. ಸಾಕು, ಈಗೇನಾಗಿದೆ ಅಂತ ನನ್ನ ಮೇಲೆ ಎಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಏನೂ ಆಗಿಲ್ವಾ? ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ಶಾರ್ವರಿ. ಆ ರವೀಂದ್ರ ಅವ್ರ ಸಾವಿಗೆ ನೀನ ಕಾರಣ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇದೇ ಥರ ಆಕ್ಸಿಡೆಂಟ್ ಮಾಡಿ ದೇವರಂತ ನನ್ನ ಅದಕ್ಕೆ ಕೊಂದುಬಿಟ್ಟೆ. ಈಗ ದತ್ತ ರವೀಂದ್ರ ಅವ್ರಿಗೆ ಆಕ್ಸಿಡೆಂಟ್ ಮಾಡಿ ರವೀಂದ್ರ ಅವ್ರ ಪ್ರಾಣನೇ ಹೋಗ್ಬಿಡ್ತು. ರಾಕ್ಷಸಿ ಯಾವತ್ತಿದ್ರೂ ರಾಕ್ಷಸಿನ. ಇನ್ನು ನಿನಗೆ ಉಳಿಗಾಲ ಇಲ್ಲ. ಕಂಬಿ ಎಣಿಸೋದಕ್ಕೆ ಸಿದ್ಧವಾಗಿರು.